ಓಂ ನಮೋ ಭಗವತೆ ವ್ಯಾಸಾಯಾಮಿತ ತೇಜಸೆ ಪರಾಯೇ ಪ್ರಕೃತೇ ನಮಃ ದೇವಶ್ರೇಷ್ಠಾಯ ಮಾರುತಾಯ ನಮಃ ಸರ್ವೇಭ್ಯಃ ದೇವೇಭ್ಯಃ ವಿಭವಕಾಲೇ ಅಸ್ಮಾನ್ ಬುದ್ಧ್ಯಾ ಸಂಯೋಜೇಭ್ಯಃ ಪರಾಭವಕಾಲೇ ಚ ಬುದ್ಧಿಮಪಕರ್ಷದ್ಭ್ಯಃ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 89ನೆಯ ಭಾಗ ಇದು. ಇಲ್ಲಿ ನಾವೀಗ ಅನೇಕ ವೈಷ್ಣವ ಧರ್ಮಗಳನ್ನು ಶ್ರವಣ ಮಾಡಬೇಕಾಗಿದೆ. ತಾತ್ಪರ್ಯ ನಿರ್ಣಯದಲ್ಲಿ 30ನೇ ಅಧ್ಯಾಯದ 178ನೇ ಶ್ಲೋಕದಲ್ಲಿ ಅದರ ಸೂಚನೆ ಇದೆ. ಸುಮಾರು 23 ಅಧ್ಯಾಯಗಳ ಈ ವೈಷ್ಣವ ಧರ್ಮ ಪರ್ವ ಇವತ್ತು ದಕ್ಷಿಣ ಭಾರತದ ಪಾಠಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಉತ್ತರ ಭಾರತದ ಪಾಠದಲ್ಲಿ ಈ ಭಾಗವೇ ಕಂಡುಬರೋದಿಲ್ಲ. ಇದು ನಾವೀಗ ನೋಡಲಿಕ್ಕೆ ತೊಡಗಿರುವುದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 101ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 97ನೇ ಅಧ್ಯಾಯ, ಮತ್ತೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 96ನೇ ಅಧ್ಯಾಯ. ಮತ್ತೆ ಈಗೇನು ಉತ್ತರ ಭಾರತದ ಪಾಠವೊಂದು ನಡೆದಿದೆ ಅಲ್ಲಿ 92ನೇ ಅಧ್ಯಾಯದಲ್ಲಿ ಈ ಭಾಗಗಳು ಪ್ರಕ್ಷಿಪ್ತ ಎಂಬುದಾಗಿ ಕಂಡುಬರ್ತವೆ. ಆಶ್ವಮೇಧಿಕ ಪರ್ವದ ಈ ಅಧ್ಯಾಯದಲ್ಲಿ ಬರುವಂತಹ ಈ ವೈಷ್ಣವ ಧರ್ಮ ಪರ್ವದ ಶ್ಲೋಕಗಳು ಮತ್ತೆ ಹಿಂದಿನ ಅನುಶಾಸನ ಪರ್ವದ 145ನೇ ಅಧ್ಯಾಯದಲ್ಲಿ ಬರುವಂತಹ ಕೆಲವು ಭಾಗ, ಉಮಾಮಹೇಶ್ವರ ಸಂವಾದ, ಇವೆಲ್ಲ ಲೋಕಪ್ರಸಿದ್ಧವಾದಂತಹ ವಿಷಯಗಳನ್ನು ಹೇಳುವಂಥವೇ. ಆದರೆ ಮಹಾಭಾರತದಲ್ಲಿ ಇದು ಸೇರಿಲ್ಲ, ಪ್ರಕ್ಷಿಪ್ತವಾದ ಪ್ರಕರಣ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ನೀಲಕಂಠರ ವ್ಯಾಖ್ಯಾನ ಇರುವಂತಹ ಪುಸ್ತಕಗಳಲ್ಲೂ ಕೂಡ ಇದು ಉಪಲಬ್ಧ ಇಲ್ಲ. ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವರು ಬೋರಿಯವರು ಪ್ರಕಟಿಸಿರುವಂತಹ ಪುಸ್ತಕಗಳಲ್ಲೂ ಕೂಡ ಇದನ್ನ ಅವರು ಸೇರಿಸಿಲ್ಲ. ಉತ್ತರ ಭಾರತದ ಗೀತಾ ಪ್ರೆಸ್ನವರು ಪ್ರಕಟಿಸಿರುವಂತಹ ಪುಸ್ತಕದಲ್ಲಿ ಇವುಗಳನ್ನು ಪ್ರಕಟಿಸಿದ್ದಾರೆ, ಆದರೆ ಶ್ಲೋಕ ಸಂಖ್ಯೆಗಳನ್ನು ಕೊಟ್ಟಿಲ್ಲ. ಇವೆಲ್ಲ ಪ್ರಕ್ಷಿಪ್ತ ಅಂತ ಕಾಣುವಂತೆ ಅವರು ಕಂಸದಲ್ಲಿ ಇದನ್ನೆಲ್ಲ ಕೊಟ್ಟಿದ್ದಾರೆ. ಆದರೆ ಅನೇಕ ಜನ ಪ್ರಾಚೀನ ಜ್ಞಾನಿಗಳು ಎಲ್ಲ ಇದನ್ನು ಸಂಗ್ರಹ ಮಾಡಿರುವುದರಿಂದ ನಾವು ಕೂಡ ಇದನ್ನ ಇಲ್ಲಿ ಸೇರಿಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಭಾರತ ದರ್ಶನ ಪ್ರಕಾಶನದವರು ತಮ್ಮ ಅಭಿಪ್ರಾಯ ಹೇಳ್ತಾರೆ. ದಕ್ಷಿಣ ಭಾರತದವರೇ ಆದಂತಹ ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಇದೆಲ್ಲ ನಡೆದದ್ದನ್ನ ಹೇಳಿದ್ದಾರೆ ಅಂತ ಅನ್ನುವುದನ್ನ ಭಾರತ ದರ್ಶನ ಪ್ರಕಾಶನದವರು ದುರ್ದೈವವಶಾತ್ ಗಮನಿಸಲಿಲ್ಲ. ಅಥ ಪೃಷ್ಟೋ ವಾಸುದೇವ ಸುರ ವಿಪ್ರಾದಿ ಸಂಸದಿ ಯುಧಿಷ್ಠಿರೇಣ ಸಂಹೃಷ್ಟ ಜಗಾದ ಅಶೇಷತಃ ಪ್ರಭು ಅಂತ ಒಂದು ಶ್ಲೋಕದಿಂದ ಆಚಾರ್ಯರನ್ನ ಸೂಚನೆ ಮಾಡಿದ್ದಾರೆ. ಅದರಿಂದ ಖಂಡಿತವಾಗಿ ಆ ಭಾಗಗಳು ಪ್ರಕ್ಷಿಪ್ತ ಏನಲ್ಲ, ಅದನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡಬಹುದಾದಂತಹ ಭಾಗಗಳೇ ಅವು. ಆದ್ದರಿಂದ ಈ ಮುಂದೆ ನಾವು ವೈಷ್ಣವ ಧರ್ಮ ಪರ್ವದಲ್ಲಿ ಆ ಧರ್ಮಗಳನ್ನೆಲ್ಲ ಅವಲೋಕಿಸೋಣ. ಇದಕ್ಕಿಂತ ಪೂರ್ವಭಾವಿಯಾಗಿ ಈ ಕಳೆದ ದಿವಸ ನಾವೇನು ಅಹಿಂಸಾ ಯಜ್ಞ, ಋಷಿಗಳು ಮಾಡುವಂತಹ ಒಂದು ಚರ್ಚೆ, ಅವರು ಉಪರಿಚರ ವಸುವಿನ ಬಳಿಗೆ ಹೋಗಿದ್ದು, ಇದನ್ನೆಲ್ಲ ನೋಡಿದ್ದೀವಲ್ಲ, ಅದರ ಕುರಿತಾಗಿ ಒಂದು ಸ್ಪಷ್ಟೀಕರಣ ನಾನು ಕೊಡಬೇಕಾಗಿದೆ. ಇದರ ಬಗ್ಗೆ ನಾನು ಕಳೆದ ದಿವಸ ಏನೂ ಸ್ಪಷ್ಟೀಕರಣ ಕೊಡಲಿಲ್ಲ. ಯಾಕೆಂದ್ರೆ ಹಿಂದೆ ಶಾಂತಿ ಪರ್ವದಲ್ಲಿ ಈ ಯಜ್ಞದಲ್ಲಿ ಅಹಿಂಸಾ ಯಜ್ಞ ಶ್ರೇಷ್ಠವೋ ಅಥವಾ
ಪಶು ಬಲಿ ಪೂರ್ವಕ ಮಾಡುವಂತಹ ಯಜ್ಞ ಶ್ರೇಷ್ಠವೋ ಅನ್ನೋದ್ರ ಬಗ್ಗೆ ದೀರ್ಘವಾದಂತಹ ಒಂದು ವಿಷಯವನ್ನ ನಾನು ಹೇಳಿದ್ದೆ. ಅದು ಆ ಶಾಂತಿ ಪರ್ವದಲ್ಲಿ ಈ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 257ನೇ ಅಧ್ಯಾಯ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 272ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ ಕೂಡ ಅದು 2 ಕಡೆ ಬಂದಿದೆ. 107ನೇ ಅಧ್ಯಾಯದಲ್ಲಿ ಒಂದು ಬಾರಿ, 169ನೇ ಅಧ್ಯಾಯದಲ್ಲಿ ಒಂದು ಬಾರಿ. ಒಟ್ಟಾರೆ ಮಹಾಭಾರತದಲ್ಲಿ ಅದು 2 ಕಡೆ ಬಂದಿದೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದ ಪ್ರಕಾರ 257 ಮತ್ತು 324. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದ ಪ್ರಕಾರ 278 ಮತ್ತು 345. ವೈಷ್ಣವ ಪಾಠದಲ್ಲಿ ಮೋಕ್ಷ ಧರ್ಮ ಪರ್ವದ 107ನೇ ಅಧ್ಯಾಯ ಮತ್ತು 169ನೇ ಅಧ್ಯಾಯ ಇದ್ದಿರಬೇಕದು. ಮತ್ತೆ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 272 ಮತ್ತು 337 ಅಲ್ಲೆಲ್ಲ ಬಂದದ್ದನ್ನ ಆ ಉಪರಿಚರ ವಸುವಿನ ಬಗ್ಗೆ ಅಲ್ಲಿ 2 ಕಡೆ ಏನು ಬಂದಿದೆ ಅದನ್ನೆಲ್ಲ ನೋಡಿದ್ದೇವೆ. ಭಾಗವತದ 4ನೇ ಸ್ಕಂದ ಮತ್ತು 7ನೇ ಸ್ಕಂದ, ಸ್ಕಂದ ಪುರಾಣದಲ್ಲಿ ಬಂದಿರುವಂತಹ ವಿಷಯ, ಆ ಪಶು ವಿಷಧನದ ಖಂಡನ ಅಲ್ಲೆಲ್ಲಾದ್ರೂ ಬಂದಿದ್ರೆ ಅದನ್ನೆಲ್ಲ ಹೇಳಿದ್ದೆ. ಮತ್ತೆ ಒಂದು 2 ಭಾಗಗಳಲ್ಲಿ ಅದರ ವಿಮರ್ಶೆಯನ್ನೆಲ್ಲ ಮಾಡಿದ್ದೆ. ವಾಸ್ತವಿಕವಾಗಿ ಪಶು ಹಿಂಸಾಪೂರ್ವಕ, ಪಶು ವಿಷಸನ ಪೂರ್ವಕ ಮಾಡುವಂತಹ ಯಜ್ಞ ಅದು ಪಾಪಕರ ಏನೂ ಅಲ್ಲ. ಉಪರಿಚರ ವಸುವಿಗೆ ಆ ಥರದ ಅಧಃಪತನ ಆಗಲಿಕ್ಕೆ ಅವನು ಆ ಋಷಿಗಳ ಮಾತನ್ನ ನಿರಾಕರಿಸಿದಾಗ ಆ ಋಷಿಗಳಿಗೆ ಕೋಪ ಬಂದು, ನೀನು ಪಶು ಹಿಂಸಾಪೂರ್ವಕವಾದ ಯಜ್ಞವನ್ನೇ ಸಮರ್ಥನೆ ಮಾಡಿದ ಕಾರಣದಿಂದ ನಿನಗೆ ಅಧಃಪತನ ಆಗಲಿ ಅಂತ ಅವ್ರು ಹೇಳಿದ್ರು ಅನ್ನುವುದೆಲ್ಲ ಬೇರೆ ಕಾರಣಗಳನ್ನು ಒಳಗೊಂಡಿದೆ. ಈ ಸದ್ಯ ನಾವು ನೋಡ್ತಾ ಇರುವಂತಹ ಕಾರಣ ಅದರದ್ದಲ್ಲ. ವಾಸ್ತವಿಕವಾಗಿ ವೇದವ್ಯಾಸರು ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರದಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಎಲ್ಲ ಸಿದ್ಧಾಂತಿಸಿರುವಂತೆ ಕ್ಷತ್ರಿಯರು ಮತ್ತು ಬ್ರಾಹ್ಮಣರು ಕೂಡ ಈ ಯಜ್ಞ, ದೇವರ ಪೂಜೆ ಮತ್ತೆ ಶ್ರಾದ್ದ ಇತ್ಯಾದಿ ಪ್ರಸಂಗಗಳಲ್ಲಿ ಮಾಂಸಾಹಾರವನ್ನು ತಗೊಳ್ತಾ ಇದ್ರು. ಆದರೆ ಮುಂದೆ ಒಂದು ಕಾಲದಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಅದು ನಿಷಿದ್ಧ ಆಯಿತು. ಉಳಿದ ಕ್ಷತ್ರಿಯಾದಿಗಳೆಲ್ಲ ಅದನ್ನ ಮಾಡ್ತಾನೆ ಇದ್ದಾರೆ. ಈಗ ವಿವಾದ ಮಾಡುವವರು ಕೆಲವರು ಕ್ಷತ್ರಿಯರದನ್ನು ಮಾಡ್ತಾ ಇದ್ದದ್ದು ಸ್ವೀಕಾರಕ್ಕೆ ಯೋಗ್ಯವೇ, ಆದ್ರೆ ಬ್ರಾಹ್ಮಣರು ಮಾತ್ರ ಯಾವ ಕಾಲಕ್ಕೂ ಈ ಪಶು ಹಿಂಸಾಪೂರ್ವಕವಾದಂತಹ ಯಜ್ಞವನ್ನು ಮಾಡ್ತಿರ್ಲಿಲ್ಲ ಅಂತೆಲ್ಲ ವಾದ ಮಾಡ್ತಾರೆ. ಆಚಾರ್ಯರ ಅನುಯಾಯಿಗಳಲ್ಲೇ, ಮಧ್ವಾಚಾರ್ಯರ ಅನುಯಾಯಿಗಳಂತ ಕರೆಸ್ಕೊಂಡವರೇ ಅನೇಕ ಜನ ಆಚಾರ್ಯರ ಅಭಿಪ್ರಾಯವನ್ನ ಮತ್ತೆ ವೇದವ್ಯಾಸರ ಅಭಿಪ್ರಾಯವನ್ನ ಸರಿಯಾಗಿ ಗಮನಿಸದೆ ಪಶು ಹಿಂಸಾಪೂರ್ವಕವಾದ ಯಜ್ಞ ಅಂತ ಅನ್ನೋದು ಯಾವ ಕಾಲಕ್ಕೂ ಯಾರಿಗೂ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಅಲ್ಲೆಲ್ಲ ಆ ಪಶು ಅನ್ನುವ ಶಬ್ದಕ್ಕೆ ಅರ್ಥಗಳನ್ನು ನಾವು ಬದಲಾಯಿಸಬೇಕು ಅಂತ ಅರ್ಥ ಮಾಡ್ತಾರೆ. ದಯಾನಂದ ಸರಸ್ವತಿಯವರು ಆ ಮಾಂಸ ಭಕ್ಷಣ ಪೂರ್ವಕವಾದಂತಹ, ಮಾಂಸ ಬಲಿಪೂರ್ವಕವಾದ ಭಾಗಗಳನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲೆಲ್ಲ ಗಡ್ಡೆ, ಗೆಣಸು, ಧಾನ್ಯ ಹೀಗೆಲ್ಲ ಅರ್ಥ ಮಾಡ್ತಾರೆ. ಆದರೆ ಆಚಾರ್ಯರ ಅನುಯಾಯಿಗಳಾದವರು ಕೂಡ ಹೀಗೆ ಅರ್ಥ ಮಾಡುವುದು ತುಂಬಾ ವಿಚಿತ್ರವಾಗಿದೆ. ಅವರು ಅದನ್ನು ಸರಿಯಾಗಿ ಗಮನಿಸಲಿಲ್ಲ. ನಾನು ನಮ್ಮ ಗುರುಗಳಾದಂತಹ ಅಯೋಧನ ಪುರಾಣಿಕಾಚಾರ್ಯರು, ಮತ್ತೊಬ್ಬ ಗುರುಗಳು ಹಿರಿಯ ವಿದ್ವಾಂಸರಾದಂತಹ ಬನ್ನಂಜೆ ಗೋವಿಂದಾಚಾರ್ಯರು, ಈ ಮೊದಲಾದವರ ಅಭಿಪ್ರಾಯಗಳನ್ನೆಲ್ಲ ಅನೇಕ ಬಾರಿ ಪರಿಶೀಲಿಸಿ, ಅವರ ಬರಹಗಳನ್ನು ಕೂಡ ಪರಿಶೀಲಿಸಿ ಈ ಮಾತನ್ನ ಹಿಂದೆ ಶಾಂತಿ ಪರ್ವದಲ್ಲಿ ಧೈರ್ಯವಾಗಿ ಹೇಳಿದ್ದೆ. ಈಗ ಮತ್ತೊಂದು ಬಾರಿ ಅದನ್ನೇ ಹೇಳಬೇಕು ಅಂತ ಬಯಸ್ತೇನೆ. ಆದ್ದರಿಂದ ಇಲ್ಲಿ ಹೆಚ್ಚು ವಿವರಗಳನ್ನು ನಾನು ಹೇಳೋದಿಲ್ಲ, ಹಿಂದೆ ಅದು ಬಂದಿದ್ದಾದ್ರಿಂದ. ಅನೇಕ ಉಲ್ಲೇಖಗಳನ್ನ ಮಹಾಭಾರತದ, ಭಾಗವತದ
ಮತ್ತೆ ರಾಮಾಯಣದ ಆಧಾರದಿಂದ ಹಿಂದೆ ಹೇಳಿದ್ದೆ. ಯುಕ್ತಿ ಮಲ್ಲಿಕಾದಲ್ಲೂ ಕೂಡ ವಾದಿರಾಜ ಸ್ವಾಮಿಗಳು ಹೇಳಿದಂತಹ ಮಾತುಗಳನ್ನು ಅವಾಗ ಒಂದೆರಡು ಬಾರಿ ಉದ್ಧರಿಸಿದ್ದೆ. ಭಾಗವತದ 11ನೇ ಸ್ಕಂದದ 5ನೇ ಅಧ್ಯಾಯದ 11 ಮತ್ತು 12ನೇ ಶ್ಲೋಕಗಳನ್ನು ಮಾತ್ರ, ಅದರಲ್ಲಿ 11ನೇ ಶ್ಲೋಕವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಭಾಗವತದ ತಾತ್ಪರ್ಯ ಶ್ಲೋಕವನ್ನು ಮಾತ್ರ ಇಲ್ಲಿ ಉದ್ಧರಿಸಿ ನಾನು ಮುಂದೆ ಹೋಗ್ತೇನೆ. ವ್ಯವಾಯಾಮಿಷ ಮದ್ಯಾನಿ ಹರೇ ಪೂಜಾರ್ಥಮೇವತ್ತು. ಈ ಸ್ತ್ರೀ ಸಂಘ, ಮಾಂಸ ಸೇವನೆ, ಮದ್ಯ ಇವೆಲ್ಲ ಭಗವಂತನ ಪೂಜೆಗಾಗಿಯೇ ಇರುವಂಥವು. ಭಗವಂತನ ಪೂಜೆ ಅಂತ ತಿಳಿದು ಮಾಡಿದ್ರೆ ಅದು ಯಾವುದೂ ತಪ್ಪಿಲ್ಲ. ವಾಮದೇವ ಯಜ್ಞ ಅಂತ ಕರೀತಾರೆ ಅದಕ್ಕೆ, ಸ್ತ್ರೀ ಸಂಘಕ್ಕೆ. ಅದು ಹರಿಪೂಜನ. ಪಿತೃಯಜ್ಞ ಮತ್ತು ಈ ಮಾಂಸದಿಂದ ಭಗವಂತನನ್ನ ಆರಾಧಿಸುವುದು, ಅವನಿಗೆ ಮಾಂಸ ನಿವೇದನೆ ಮಾಡುವುದೇನಿದೆ ಅದು ಈ ಶ್ರಾದ್ದದಲ್ಲಿ ಮತ್ತು ನಾವು ನಿತ್ಯ ಮಾಡುವಂತಹ ದೇವರ ಪೂಜೆಗಳಲ್ಲಿ ಅಥವಾ ಯಾವುದಾದ್ರು ವಿಶೇಷವಾದ ಯಜ್ಞಗಳಲ್ಲಿ ನಡೀತದೆ. ಇದು ಸ್ತ್ರೀ ಸಂಘ ಮತ್ತು ಮಾಂಸ ಭಕ್ಷಣೆಗಾಯಿತು. ಮದ್ಯಪಾನ ಏನಿದೆ ಅದು ಈ ಸ್ತ್ರೀ ಸಂಘ ಮಾಡುವಾಗ ಮದ್ಯಪಾನ ಅಂತನ್ನುವುದು ವಿಹಿತ. ಈ ಯಜ್ಞ ಮಾಡುವಾಗ ಹೇಗೆ ಸೋಮರಸ ಅಂತನ್ನುವುದು ಆ ಯಜ್ಞ ಮಾಡುವವರಿಗೆ ಒಂದಿಷ್ಟು ಉತ್ತೇಜನವನ್ನು ಕೊಡುತ್ತದೆ, ಹಾಗೆ ಸ್ತ್ರೀ ಸಂಘ ಮಾಡುವಾಗ ಮದ್ಯ ಅಂತನ್ನೋದು ಒಂದಿಷ್ಟು ಉತ್ತೇಜನವನ್ನು ಕೊಡುತ್ತದೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಆದರೆ ಗಮನಿಸಬೇಕಾದ ಸಂಗತಿ, ಅದು ಕ್ಷತ್ರಿಯಾದಿಗಳಿಗೆ ಮಾತ್ರ, ಕ್ಷತ್ರಿಯ ವೈಶ್ಯ ಶೂದ್ರಾದಿಗಳಿಗೆ ಮಾತ್ರ. ನ ವಿಪ್ರಾಣಾಂ, ಬ್ರಾಹ್ಮಣರು ಯಾವ ಕಾಲಕ್ಕೂ ಅದು ದೋಷಕರ, ಯಾವ ಕಾಲಕ್ಕೂ ಕೂಡ ಅವರು ಮದ್ಯಪಾನವನ್ನ ಮಾಡಬಾರದು. ಅಲ್ಲಿ ನಾವು ಗಮನಿಸಬೇಕಾದ ಸಂಗತಿ, ಬ್ರಾಹ್ಮಣರಿಗೆ ಸ್ತ್ರೀ ಸಂಘವನ್ನ ಮತ್ತು ಮಾಂಸ ಭಕ್ಷಣವನ್ನು ನಿಷೇಧ ಮಾಡಲಿಲ್ಲ, ಮದ್ಯಪಾನವನ್ನು ಮಾತ್ರ ನಿಷೇಧ ಮಾಡಿದ್ದಾರೆ. ಅದನ್ನು ಕ್ಷತ್ರಿಯಾದಿಗಳಿಗೆ ಮಾತ್ರ ಸಮ್ಮತಿಸಿ ಬ್ರಾಹ್ಮಣರಿಗೆ ಮಾತ್ರ ಅದನ್ನು ನಿಷೇಧ ಮಾಡಿದ್ದಾರೆ. ಆದ್ರಿಂದ ವ್ಯವಾಯ ಮತ್ತು ಸ್ತ್ರೀ ಸಂಘ ಮತ್ತು ಮಾಂಸ ಭಕ್ಷಣ ಅಂತ ಬ್ರಾಹ್ಮಣರಿಗೆ ಯಾವ ರೀತಿಯಿಂದಲೂ ನಿಷಿದ್ಧ ಅಲ್ಲ ಒಂದು ಕಾಲದಲ್ಲಿ. ಅಥವಾ ಬ್ರಾಹ್ಮಣರು ಕೂಡ ಈ ದೈವ ಯಜ್ಞದಲ್ಲಿ, ಸೌತ್ರಾಮಣಿ ಮೊದಲಾದ ಯಜ್ಞಗಳಲ್ಲಿ ಅನ್ನದಿಂದ ಉಂಟಾದಂತಹ ಮದ್ಯದ ಗಂಧವನ್ನು ಅಘ್ರಾಣಿಸಬೇಕಷ್ಟೇ. ಇದು ಎಲ್ಲ ವರ್ಣದವರಿಗೂ ವಿಹಿತನೆ. ಈ ಬ್ರಾಹ್ಮಣರು ಕೂಡ ಅದನ್ನು ಅಘ್ರಾಣಿಸಬಹುದು, ಯಾವುದನ್ನು ಅವರು ಕುಡಿಬಾರದು ಮದ್ಯವನ್ನು. ಪೈಷ್ಟಮದ್ಯಸ್ಯ ಮಾಧ್ಯಾದಿ ಕ್ಷತ್ರಿಯಸ್ಯ ನ ದುಷ್ಯತೆ. ಹಿಪ್ಪೆ ಹೂವಿನಿಂದ ಬೆಲ್ಲದಿಂದ ಆದ ಮದ್ಯಗಳನ್ನು ಕ್ಷತ್ರಿಯರು ಪಾನ ಮಾಡುವುದು ಪಾಪಕರ ಅಲ್ಲ. ಬ್ರಾಹ್ಮಣರಿಗೆ ಮಾತ್ರ ಸೌತ್ರಾಮಣಿ ಯಜ್ಞದಲ್ಲಿ ಅದರ ಗಂಧ ಅಂತನ್ನುವುದು ಸ್ವೀಕಾರಕ್ಕೆ ಯೋಗ್ಯ, ಹೊರತು ಯಾವ ಕಾರಣಕ್ಕೂ ಅದರ ಪಾನ ಮಾಡಬಾರದು. ಹೀಗೆ ಮದ್ಯಪಾನಕ್ಕೆ ಸಂಬಂಧಪಟ್ಟಂತೆ ನಿಷೇಧಗಳನ್ನು ಹೇಳಿದ್ದಾರೆ. ಆದರೆ ಸ್ತ್ರೀ ಸಂಘ ಮತ್ತು ಮಾಂಸ ಭಕ್ಷಣಕ್ಕೆ ಸಂಬಂಧಪಟ್ಟಂತೆ ನಿಷೇಧವನ್ನು ಹೇಳಲಿಲ್ಲ. ನ ಮಾಂಸ ಭಕ್ಷಣೆ ದೋಷ ನ ಮಧ್ಯೆ ನ ಚ ಮೈಥುನೆ ಪ್ರವೃತ್ತಿರೇಷ ಭೂತಾನಾಂ ನಿವೃತ್ತಿಸ್ತು ಮಹಾಫಲ ಅಂತ ಮನುಸ್ಮೃತಿಯ 5ನೇ ಅಧ್ಯಾಯ ಹೇಳುತ್ತದೆ. ಅದನ್ನು ಹಿಂದೆ ಹೇಳಿದ್ದೆ ನಾನು. ಮಾಂಸ ಭಕ್ಷಣ ಮಾಡುವುದರಲ್ಲಿ, ಮದ್ಯಪಾನ ಮಾಡುವುದರಲ್ಲಿ, ಸ್ತ್ರೀಸಂಗ ಮಾಡುವುದರಲ್ಲಿ ದೋಷ ಏನಿಲ್ಲ. ಅದು ಎಲ್ಲಾ ಪ್ರಾಣಿಗಳ ಪ್ರವೃತ್ತಿಯೇ. ಅದನ್ನ ಬಿಟ್ರೆ ಮಹಾಫಲ. ಒಂದು ಹಂತದ ನಂತರ ಮಾಂಸ ಭಕ್ಷಣ ಮಾಡುವುದು, ಮದ್ಯಪಾನ ಮಾಡುವುದು, ಮೈಥುನವನ್ನು ತ್ಯಾಗ ಮಾಡುವುದು ಮಹಾಫಲ ಒಂದು ಹಂತದ ನಂತರ. ಅದೇ ಭಾಗವತ ತಾತ್ಪರ್ಯದಲ್ಲಿ ಆಲಭನ ಅಂದ್ರೆ ಪ್ರಾಣಿಗಳನ್ನು ಕೊಲ್ಲುವುದು ಅಂತ ಅರ್ಥ ಇದೆ, ನಮಗದು ಗೊತ್ತಿದೆ. ಹಿಂದೆ ನಾವು ಅಶ್ವಮೇಧ ಯಾಗದಲ್ಲೇ ಆಲಭನ, ವಿಷಸನ, ಸಂಜ್ಞಾಪನ ಇತ್ಯಾದಿಗಳನ್ನ ಅರ್ಥ ಸಮೇತವಾಗಿ ಶ್ರವಣ ಮಾಡಿದ್ದೇವೆ. ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ಆಲಭನ ಮಾಡುವುದೇನಿದೆಯಲ್ಲ, ಪಶುಗಳನ್ನು ಕೊಂದರೆ ಅದಕ್ಕೆ ಆಲಭನ ಅಂತ ಕರೀತಾರೆ. ಯಜ್ಞೇಶ್ವಾಲಭನಂ ಪ್ರೋಕ್ತಂ ದೇವತೋದ್ದೇಶತಃ ಪಶೋಹ. ಅದಕ್ಕೆ ಹಿಂಸಾ ಅನ್ಬಾರ್ದು. ಹಿಂಸಾ ನಾಮ ತದನ್ಯತ್ರ. ದೇವತಾ ಪ್ರೀತಿಯ ಉದ್ದೇಶ ಇಲ್ಲದೇನೆ ಮಾಡಿದ್ರೆ ಅದು ಹಿಂಸಾ ಅಷ್ಟೇ. ಯಥೋ ಯಜ್ಞೇ ಮೃತಾವೂರ್ಧಂ ಯಾಂತಿ ದೈವೇಚ ಪೈತ್ರಕೆ ಅಥೋ ಲಾಭಾದ್ ಆಲಭನಂ ಸ್ವರ್ಗಸ್ಯ ನತು ಮಾರಣಂ. ಆದ್ರಿಂದಲೇ
ಆ ಯಜ್ಞದಲ್ಲಿ ಅಂದ್ರೆ ಪಿತೃಯಜ್ಞ ಮತ್ತು ದೇವಯಜ್ಞ, ಶ್ರಾದ್ದ ಮತ್ತು ಪೂಜೆ ಯಜ್ಞ ಇತ್ಯಾದಿ ಕಡೆಗಳಲ್ಲಿ ಆ ವಿಷಸನ ಮಾಡಲ್ಪಟ್ಟಂತಹ ಪ್ರಾಣಿಗಳು ಸ್ವರ್ಗಕ್ಕೆ ಹೋಗ್ತವೆ. ಆದ್ರಿಂದ ಸ್ವರ್ಗ ಪ್ರಾಪ್ತಿಯೇ ಅವಕ್ಕಾಗುವುದರಿಂದ ಇದು ಆಲಭನ, ಲಾಭ ಅಂದ್ರೆ ಪಡೆಯುವುದು, ಆಲಭನ ಅಂದ್ರೆ ಸ್ವರ್ಗವನ್ನು ಪಡೆಯುವುದೇ. ಸ್ವರ್ಗಕ್ಕೆ ಅವುಗಳನ್ನು ಕಳಿಸುವ ಒಂದು ಹಂತದಲ್ಲಿ ಅವುಗಳನ್ನು ಮೊದಲು ಕೊಲ್ಲುವುದಷ್ಟೇ. ಅದನ್ನು ಕೊಲ್ಲುವುದು ಅಂತ ಅದಕ್ಕಾಗಿ ಹೇಳುವುದೇ ಇಲ್ಲ, ಅದು ಮಾರಣ ಅಲ್ವೇ ಅಲ್ಲ. ಅದು ನತು ಮಾರಣಂ, ಸ್ವರ್ಗಕ್ಕೆ ಕಳಿಸುವುದಾದ್ರಿಂದ ಅದನ್ನು ಆಲಭನ ಅಂತ ಹೇಳ್ತಾರೆ. ಅದಕ್ಕೆ ಪರ್ಯಾಯ ಪದಗಳು ವಿಷಸನ ಮತ್ತು ಸಂಜ್ಞಾಪನ ಅಂತ ಹೀಗೆ ಸ್ಪಷ್ಟವಾಗಿ ಆಚಾರ್ಯರು ಹೇಳಿದ್ದಾರೆ. ಅದಕ್ಕೆ ಪೂರಕವಾದಂಥ ಪ್ರಮಾಣಗಳನ್ನು ಹಿಂದೆ ಬೇಕಾದಷ್ಟು ಹೇಳಿದ್ದೀನಿ. 2 ದಿವಸ ಈ ಎಲ್ಲ ಸಂಗತಿಗಳ ವಿಮರ್ಶೆ ಶಾಂತಿ ಪರ್ವದಲ್ಲಿ ನಾನು ಮಾಡಿದ್ದೇನೆ. ಅದರಿಂದ ಈಗ ಅಲ್ಲಿ ಮತ್ತೆ ಹೇಳೋದಿಲ್ಲ. ಆದರೂ ಈಗ ಹೊಸದಾಗಿ ಕೇಳುವವರ ಒಂದು ಗಮನಕ್ಕಾಗಿ ಸಂಕ್ಷಿಪ್ತವಾಗಿ ಇದನ್ನು ಹೇಳಿದ್ದೇನೆ. ಮಹಾಭಾರತ ಆಗಲಿ, ಭಾಗವತ ಆಗಲಿ, ರಾಮಾಯಣ ಆಗಲಿ, ಯಾವುದೇ ಪುರಾಣ, ವೇದ ಇತ್ಯಾದಿಗಳಲ್ಲಿ ಯಾವುದೋ ಒಂದು ಭಾಗ ತೆಗೆದುಕೊಂಡು ಅಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಕೋಟ್ ಮಾಡುವುದು ಅವಸರದ ತೀರ್ಮಾನ ಆಗ್ತದೆ. ಎಲ್ಲಾ ಕಡೆಯೂ ಏನು ಸಂಗತಿಗಳು ಬಂದಿವೆ ಅಂತ ಅನ್ನೋದನ್ನ ನೋಡ್ಬೇಕಾಗ್ತದೆ. ಏಕಂಚ ತತ್ವತೋ ವೇತ್ತು ವಿನಾ ಸರ್ವಜ್ಞತಾಂಧ್ರಃ ನ ಸಮರ್ಥೋ ಮಹೇಂದ್ರೋಪಿ. ಒಂದು ತತ್ವವನ್ನು ಸರಿಯಾಗಿ ತಿಳಿಬೇಕಾದ್ರೆ ಸರ್ವಜ್ಞನಾದವನಿಗೆ ಮಾತ್ರ ಸಾಧ್ಯ, ಎಲ್ಲರಿಗೂ ಅದು ಆಗೋದಿಲ್ಲ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಬೇರೆ ಯಾರು ಏನಾದರೂ ಹೇಳಲಿ, ಆಚಾರ್ಯರ ಅನುಯಾಯಿಗಳೇ ಕೆಲವರು ಕ್ಷತ್ರಿಯರು ಮಾಂಸ ತಿಂತಿರ್ಲಿಲ್ಲ, ಬ್ರಾಹ್ಮಣರು ಮಾಂಸ ತಿಂತಿರ್ಲಿಲ್ಲ ಅಂತ ಹೇಳೋರು ಕೆಲವರು, ಕ್ಷತ್ರಿಯರು ತಿಂತಾ ಇದ್ರು ಬ್ರಾಹ್ಮಣರು ತಿಂತಿರ್ಲಿಲ್ಲ ಅಂತ ಹೇಳುವವರು ಇನ್ನು ಕೆಲವರು, ಹೀಗೆಲ್ಲ ಇದ್ದಾರೆ. ಅವರು ವ್ಯಾಸರ, ಮಧ್ವಾಚಾರ್ಯರ, ಯುಕ್ತಿಮಲ್ಲಿಕಾಕಾರರ ಮಾತುಗಳನ್ನೆಲ್ಲ ಸರಿಯಾಗಿ ಪರಾಮರ್ಶಿಸಲಿಲ್ಲ ಅಂತಾನೆ ಬೇರೆ ಮಾರ್ಗ ಇಲ್ಲದೆ ಹೇಳಬೇಕಾಗಿದೆ. ಇತ್ತು ಒಂದು ಕಾಲದಲ್ಲಿ, ಈಗ ಅದನ್ನು ಬೇಡ ಅಂತ ಬ್ರಾಹ್ಮಣರಿಗೆ ವಿಶೇಷತಃ ನಿಷೇಧಿಸಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಶಾಂತಿ ಪರ್ವದಲ್ಲಿ ಅದನ್ನ ಯಾರು ಕೇಳಬೇಕು ಅಂತ ಅಪೇಕ್ಷೆ ಪಟ್ರೆ, ಅದು ಶಾಂತಿ ಪರ್ವದ 264ರಿಂದ 266 ಈ ಭಾಗಗಳಲ್ಲಿ, ಅದು 3 ಭಾಗಗಳಲ್ಲಿ ಉಪಲಬ್ಧ ಇದೆ ಎಲ್ಲ ವಿಷಯವೂ ಕೂಡ. 264, 265 ಮತ್ತು 266. ಅದರಿಂದ ಅಲ್ಲಿ ಹೆಚ್ಚಿನ ವಿಷಯಗಳನ್ನ ಕೇಳಲಿಕ್ಕೆ ಅಪೇಕ್ಷೆ ಪಟ್ಟವರು ನೋಡಬಹುದು. ಶಾಸ್ತ್ರದ ಭಾಗಗಳು ತುಂಬಾ ಮೋಹಕವಾಗಿರ್ತವಾದ್ರಿಂದ ಇದು ಯಾಕೆ ಹೀಗೆ ಹೇಳಿದ್ದಾರೆ ಅಂತ ನಾವು ತೀರ್ಮಾನಿಸುವುದು ಕಷ್ಟ. ಆದರೆ ಸತ್ಯ ಸಂಗತಿ ಏನು ಅಂತ ತೀರ್ಮಾನ ಮಾಡಬಹುದು. ಅದನ್ನು ಬೇರೆ ಬೇರೆ ಆಧಾರಗಳಿಂದ ನಾವು ತಿಳಿಯಬಹುದು ಅಂತ ಅದರ ಅರ್ಥ. ಈಗ ವೈಷ್ಣವ ಧರ್ಮ ಪರ್ವವನ್ನು ನೋಡೋಣ. ಅಶ್ವಮೇಧೆ ಪುರಾವೃತ್ತೆ ಕೇಶವಂ ಕೇಶಿಸೂದನಂ ಧರ್ಮ ಸಂಶಯ ಉದ್ದೇಶ್ಯ ಕಿಮಪೃಚ್ಛದ್ ಪಿತಾಮಹ ಅಂತ ಜನಮೇಜಯ ಕೇಳುತ್ತಿದ್ದಾನೆ. ಆಗ ಜನಮೇಜಯರು ಹೇಳ್ತಾರೆ, ವೈಶಂಪಾಯನರು ಹೇಳ್ತಾರೆ, ಯುಧಿಷ್ಠಿರ ಕೃಷ್ಣನಿಗೆ ನಮಸ್ಕಾರ ಮಾಡಿದ. ಅಲ್ಲಿ ವಸಿಷ್ಠಾದಿ ಋಷಿಗಳು ಕೂತ್ಕೊಂಡಿದ್ರು. ಅವರೆಲ್ಲ ಇದೇ ನೆಪದಿಂದ ಕೃಷ್ಣನ ಮೂಲಕ ನಾನಾ ಥರದ ಧರ್ಮಗಳನ್ನು ಕೇಳಬೇಕು ಅಂತ ಬಯಸಿದ್ರಂತೆ. ಯುಧಿಷ್ಠಿರ ಹೀಗೆ ಕೇಳ್ತಾನೆ, ನಾನು ನಿನ್ನ ಪಾದಕಮಲವನ್ನು ಆಶ್ರಯಿಸಿ ಬಂದಿದ್ದೇನೆ. ನಾನು ನಿನ್ನ ಪ್ರಿಯ ಭಕ್ತ ಅಂತಾದ್ರೆ ವೈಷ್ಣವ ಧರ್ಮವನ್ನು ನನಗೆ ಉಪದೇಶಿಸು. ನಾನು ಈ ಹಿಂದೆ ಅನೇಕ ಋಷಿಗಳ ಮೂಲಕ ಇದನ್ನೆಲ್ಲ ಕೇಳೇ ಇದ್ದೇನೆ, ಯಾವುದು ಕೇಳಿಲ್ಲ ಅಂತಲ್ಲ. ಮನು, ವಸಿಷ್ಠ, ಕಶ್ಯಪ, ಗರ್ಗ, ಗೌತಮ, ಗೋಪಾಲಕ ಇತ್ಯಾದಿ ಅನೇಕ ಋಷಿಗಳ ಮೂಲಕ ನಾನು ಇದನ್ನೆಲ್ಲ ಕೇಳಿದ್ದೇನೆ. ಒಂದು 20-30 ಜನ ಋಷಿಗಳ ಪಟ್ಟಿಯನ್ನೇ ಅವನು ಕೊಡ್ತಾನೆ. ಶ್ರುತಾಮೇ ಮಾನವಾಹ ಧರ್ಮಾಹ ವಾಸಿಷ್ಠಾಹ ಕಾಶ್ಯಪಾಹ ಗರ್ಗೀಯಾಹ ಗೌತಮೀಯಾಶ್ಚ ತಥಾ ಗೋಪಾಲಕಸ್ಯ ಚ ಪರಾಶರಕೃತಾಃ ಸರ್ವಂ ಪರಾಶರಕೃತಾಃ ಪೂರ್ವಂ ಆತ್ರೇಯಸ್ಯ ಚ ಧೀಮತಃ ಕುಣಿಭಾಷ್ಯ ವಿಶ್ವಾಮಿತ್ರ ಸುಮಂತು ಜೈಮಿನಿ
ಹಾರೀತ, ಸುಬಾಲಕ, ಉದ್ದಾಲಕ, ಶಲಭ, ವಾಲಕಿಲ್ಯ, ಸಪ್ತರ್ಷಿಗಳು, ಆಪಸ್ತಂಭ ಅಂತ ಹೀಗೆ ಅನೇಕರ ಮೂಲಕ ನಾನು ಧರ್ಮಗಳನ್ನು ಕೇಳಿದ್ದೇನೆ. ಏತೇಭ್ಯ ಸರ್ವಧರ್ಮೇಭ್ಯ ದೇವ ತ್ವನ್ಮುಖ ನಿಸೃತಾ ಪಾವನತ್ವಾತ್ ಪವಿತ್ರತ್ವಾತ್ ವಿಶಿಷ್ಟಾ ಇತಿ ಮೇ ಮತಿ. ಜಗತ್ತಿನಲ್ಲಿ ಯಾವ ಋಷಿಗಳು ಹೇಳಿದರೇನು ಅದಕ್ಕಿಂತ ಹೆಚ್ಚಿನ ಧರ್ಮಗಳನ್ನು ನೀನು ಹೇಳಬಲ್ಲೆ. ನಿನ್ನ ಮುಖದಿಂದ ಕೇಳಿದಂತಹ ಧರ್ಮಗಳು ನಮ್ಮನ್ನು ಹೆಚ್ಚು ಪವಿತ್ರವನ್ನಾಗಿ ಮಾಡ್ತವೆ. ಆದ್ದರಿಂದ ನೀನು ಧರ್ಮಗಳನ್ನು ಹೇಳು ಅಂತ ಕೇಳ್ತಿದ್ದಾನೆ. ಅದು ಕೂಡ ಉಚಿತವೇ ಆಗಿದೆ. ಈ ವೈಷ್ಣವ ಧರ್ಮ ಪರ್ವಗಳನ್ನು ನಾವು ನೋಡುವಾಗ, ಈ ಧರ್ಮಗಳನ್ನು ನೋಡುವಾಗ ಜಗತ್ತಿನ ಗುರುವಿನೇ ಅವನು ಅಂತ ತಿಳ್ಕೊಳ್ಬೇಕು. ಅದು ಅನೇಕ ಕಡೆ ಶಾಸ್ತ್ರದಲ್ಲಿ ಬಂದಿದೆ. ಭಾಗವತ ತಾತ್ಪರ್ಯವು ಕೂಡ ವರಾಹಾದಿ ರೂಪನಾದ ಭಗವಂತನನ್ನ ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ ಅಂತ ವರ್ಣನೆ ಮಾಡಿದೆ. ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಮೂಲಭೂತ ಗುರು ಸರ್ವಜನಾನ ಪುರುಷೋತ್ತಮ, ಎಲ್ಲಾ ಜನರಿಗೂ ಕೂಡ ಮೂಲಭೂತ ಗುರುವಾದವನೇ ಈ ಭಗವಂತ ಅಂತ ವರ್ಣನೆ ಮಾಡಿದ್ದಾರೆ. ಯಾರ್ಯಾರು ಈ ಭಗವಂತನನ್ನು ಹೇಗೆ ಹೇಗೆ ಉಪಾಸಿಸಬೇಕು ಅಂತ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಅದು. ಅಲ್ಲಿ ಈ ಭಗವಂತ ಮೂಲಭೂತ ಗುರುವಾಗಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಅಂಥ ಆ ಭಗವಂತನ ಗುರುತ್ವವನ್ನು ನಾವೊಂದು ಬಾರಿ ಆಲೋಚನೆ ಮಾಡಿ ಇದೆಲ್ಲವನ್ನು ಕೂಡ ಈ ಧರ್ಮಗಳನ್ನು ಶ್ರವಣ ಮಾಡಬೇಕು. ಈ ಋಷಿಗಳ ವರ್ಣನೆ ಎಲ್ಲ ಕಡೆ ಕೇಳಿ ಬರ್ತದೆ. ಆದರೆ ದಕ್ಷಿಣ ಭಾರತದ ಶ್ಲೋಕಗಳಲ್ಲಿ ಕೆಲವು ಶ್ಲೋಕ ಇದೆ ಪಾಠದಲ್ಲಿ. ಪವಿತ್ರಾ ಕಿರತ್ಗೆ ಧರ್ಮಾ ಪಾಪ ಪ್ರಣಾಶನಾಹ, ಎಲ್ಲ ಈ ಧರ್ಮಗಳು ಅತ್ಯಂತ ಶ್ರೇಷ್ಠವಾದಂಥ ಧರ್ಮಗಳು. ಏನಿವು? ಇದನ್ನ ನಾವು ಶ್ರವಣ ಮಾಡಿದರೆ ಏನೇನು ದೋಷ ಪರಿಹಾರ ಆಗ್ತದೆ ಅಂತ ಅಲ್ಲಿ ಹೇಳಿದ್ದಾರೆ. ಅದೇ ಅದ್ಭುತವಾಗಿದೆ. ಅದನ್ನು ಮೊದಲು ನಾವು ಗಮನದಲ್ಲಿ ಇಟ್ಕೋಬೇಕು. ಬ್ರಹ್ಮಹತ್ಯೆ ಮಾಡಿದವನು, ಗೋಹತ್ಯೆ ಮಾಡಿದವನು, ಮಾತ್ರ ಹತ್ಯೆ ಮಾಡಿದವನು, ಗುರುತಲ್ಪ ಗಮನ ಮಾಡಿದವನು, ಇದೆಲ್ಲ ಈಗ ನಡೀತಾ ಇರುವ ಅಧ್ಯಾಯದಲ್ಲಿ 6ನೇ ಶ್ಲೋಕ 7ನೇ ಶ್ಲೋಕದಲ್ಲಿದೆ. ಅದನ್ನು ಗಮನಿಸಬಹುದು. ಪಾಕಭೇದಿ, ತಾನೊಂದು ಅಡಿಗೆ ಮಾಡಿ ಉಂಡು ಇನ್ನೊಬ್ಬರಿಗೆ ಮತ್ತೊಂದು ಅಡಿಗೆಯನ್ನ ಬಡಿಸಿದವನು, ಕೃತಜ್ಞನಾದವನು, ಸುರಾಪಾನ ಮಾಡಿದವನು, ಬ್ರಹ್ಮ ವಿಕ್ರಯ ಮಾಡಿದವನು, ಇವರೆಲ್ಲರೂ ಕೂಡ ತಮ್ಮ ದೋಷಗಳನ್ನು ಕಳ್ಕೋತಾರೆ. ಮಿತ್ರ ವಿಶ್ವಾಸಘಾತಿ, ಮಿತ್ರನಿಗೆ ದ್ರೋಹ ಮಾಡಿದವನು, ಭ್ರೂಣ ಹತ್ಯೆ ಮಾಡಿದವನು, ವೀರ ಹತ್ಯೆ ಮಾಡಿದವನು, ತಪಶಕ್ತಿಯನ್ನು ಗಳಿಸಿ ಆಮೇಲೆ ಅದನ್ನು ಯಾವುದೋ ಕ್ಷುದ್ರವಾದ ಅಪೇಕ್ಷೆಗಳಿಗಾಗಿ, ಉದ್ದೇಶಗಳಿಗಾಗಿ ಮಾರಿಕೊಂಡವನು, ಯಾರೋ ದಾನ ಮಾಡಿದ್ದನ್ನ ಮಾರಿಕೊಂಡವನು, ಆತ್ಮವಿಕ್ರಯಿ, ತನ್ನನ್ನೇ ಮಾರಿಕೊಂಡು ಕ್ಷುದ್ರನಾದವನು, ಮೂಢ, ಜೀವೇದ್ಯಶ್ಚ ವಿಕರ್ಮವಿಹಿ, ಮಾಡಬಾರದ ಕರ್ಮ ಮಾಡಿ ಪಾಪಕ್ಕೆ ಗುರಿಯಾದವನು, ಡಾಂಬಿಕರಾದವರು, ಬ್ರಹ್ಮದೂಷಕರಾದವರು, ಶೂದ್ರ ಪ್ರೇಷ್ಯಕರಾಹ, ಅಸಂಸ್ಕೃತರಾದ ವ್ಯಕ್ತಿಗಳ ಸೇವೆ ಮಾಡಿ ಬದುಕುವವರು, ಏಚ ವಿಪ್ರಾಯೇಚ ಪುರೋಹಿತಾಹ, ಅಂಥ ಶೂದ್ರರಾದ ಪುರೋಹಿತರು, ತಮ್ಮಲ್ಲಿ ಯಾರು ಅಡಬಿಟ್ಟದ್ದನ್ನ ಎತ್ತಿ ಹಾಕಿ ಮೋಸ ಮಾಡಿದವರು, ಸ್ತ್ರೀ ಹತ್ಯೆ ಮಾಡಿದವರು, ಪರ ಸ್ತ್ರೀ ಸಂಪರ್ಕ ಮಾಡಿದವರು, ಏತೇಚ ಅನ್ಯೇಚ ಬಹವಃ ಮುಚ್ಚಂತೆ ತೇಪಿ ಕಿಲ್ಬಿಷಾತ್, ಅವರೂ ಎಲ್ಲ ಪಾಪಗಳನ್ನು ಕಳ್ಕೋತಾರೆ. ತಾನು ಆಚಕ್ಷು ಸುರಶ್ರೇಷ್ಠ ತದ್ಭಕ್ತಸ್ಯ ಮಮಾಚ್ಯುತ, ನಿನ್ನ ಭಕ್ತ ನಾನು, ನನಗೆ ಎಲ್ಲ ಧರ್ಮಗಳನ್ನು ಹೇಳು ಅಂತ ಕೇಳ್ಕೊತಾ ಇದ್ದಾನೆ. ಆಗ ವಸಿಷ್ಠಾದ್ಯಾಹ ತಪೋಯುಕ್ತಾಹ ಮುನಯ ತತ್ವದರ್ಶಿನಃ, ಅವರೆಲ್ಲ ವಸಿಷ್ಠ ಮೊದಲಾದ ಋಷಿಗಳು ಕೂಡ ಅಲ್ಲಿ ಕೂತ್ಕೊಂಡಿರಿದ್ರಂತೆ. ಏವ ಮುಕ್ತಸ್ತು ಧರ್ಮಜ್ಞ ಧರ್ಮಪುತ್ರೇಣ ಮಾಧವ ಉವಾಚ ಧರ್ಮಾನ್ ಸೂಕ್ಷ್ಮಾರ್ಥಾನ್ ಧರ್ಮಪುತ್ರಸ್ಯ ಧೀಮತಃ. ಧರ್ಮರಾಜನಿಗೆ ಈ ಮಾತುಗಳನ್ನ ಅವನು ಹೇಳಲಿಕ್ಕೆ ತೊಡಗಿದಂತೆ. ಧರ್ಮವನ್ನ ಜಿಜ್ಞಾಸೆ ಮಾಡಿ ತಿಳ್ಕೊಳ್ಳುವುದು ಮತ್ತು ಅದನ್ನು ಆಚರಿಸುವುದರಲ್ಲಿ ನಿನಗೆ ತುಂಬಾ ಯಾವತ್ತೂ ಆಸಕ್ತಿ. ಈ ಜಗತ್ತಿನಲ್ಲಿ ಇಂಥ ನಿನಗೆ ಎಲ್ಲವೂ ಸಿಗ್ತದೆ. ಧರ್ಮದ ವಿಷಯವನ್ನು ಕೇಳಬೇಕು, ಅದನ್ನು ಆಚರಿಸಬೇಕು, ಧರ್ಮವನ್ನು ಮತ್ತೊಬ್ಬರಿಗೆ ಪ್ರವಚನ ಮಾಡಬೇಕು, ಯಾರು ಧರ್ಮ ಕಾರ್ಯ ಮಾಡ್ತಾ ಇದ್ದರೆ ಅವರನ್ನು ಅನುಮೋದಿಸಬೇಕು. ಅಂಥವನಿಗೆ ಇಂದ್ರ ಪದವಿ ಸಿಗ್ತದೆ ಅಂತಿದೆ ಅಲ್ಲಿ.
ಧರ್ಮ ಶ್ರುತೋ ವಾ ದುಷ್ಟೋ ವಾ ಕಥಿತೋ ವಾ ಕೃತೋಪಿ ವಾ ಅನುಮೋದಿತೋ ವಾ ರಾಜೇಂದ್ರ ಪುನಾತೀಹ ಸದಾ ನರಂ. ಅವನು ಮನುಷ್ಯನನ್ನು ಅದು ಪವಿತ್ರ ಮಾಡ್ತದೆ ಅಂತಿದೆ. ಕೆಲವು ಕಡೆ ಇಂದ್ರ ಪದವಿ ಸಿಗ್ತದೆ ಅಂತಿದೆ. ಇಂದ್ರ ಪದವಿಗೆ ಯೋಗ್ಯನಾಗಿದ್ರೆ ಇಂದ್ರ ಪದವಿ ಸಿಗ್ತದೆ, ಇಲ್ಲದೆ ಹೋದ್ರೆ ನಮ್ಗೆ ಏನ್ ಸಿಗಬೇಕೋ ಅದು ಸಿಗ್ತದೆ ಅಂತ ಇಷ್ಟೇ ತಿಳ್ಕೊಳ್ಬೇಕು. ಧರ್ಮ ಎಂಥದ್ದು? ಧರ್ಮದ ಬಗ್ಗೆ ಇಲ್ಲೊಂದು ಮಾತಿದೆ, ತುಂಬಾ ಸಂಗ್ರಹಿಸಿ ನಾವು ಇಟ್ಕೊಳ್ಬೇಕಾದಂತಹ ಮಾತಿದು. ಧರ್ಮ ಪಿತಾಚ ಮಾತಾಚ ಧರ್ಮೋ ನಾಥ ಸುಹೃತ್ ತಥಾ ಧರ್ಮೋ ಭ್ರಾತ ಸಖಾಚೈವ ಧರ್ಮ ಸ್ವಾಮಿ ಪರಂತಪ ಅಂತ ಮಾತು. ಧರ್ಮವೇ ತಂದೆ ತಾಯಿ, ಅದೇ ನಮ್ಮ ರಕ್ಷಕ, ಅದೇ ನಮ್ಮ ಸ್ನೇಹಿತ, ಅದೇ ಸಹೋದರ, ಅದೇ ಗೆಳೆಯ, ಅದೇ ನಮ್ಮ ಒಡೆಯ. ಧರ್ಮ ಅಂದ್ರೆ ನಾವು ಮಾಡುವಂತ ಧರ್ಮ ಕಾರ್ಯ ಅಂತ ಅರ್ಥ ಅಲ್ಲ. ಧರ್ಮೋ ಧರ್ಮ ವಿದುತ್ತಮಃ ಧಾರಣಾತ್ ಧರ್ಮ ಇತ್ಯಾಹುಹು ಅಂತ ಭಗವಂತನೇ ನಮ್ಮೆಲ್ಲವರನ್ನು ಧರಿಸಿರುವಂತ ಧರ್ಮ. ವಾಸ್ತವಿಕವಾಗಿ ಅವನು ನಮಗೆ ತಂದೆ ತಾಯಿ ಒಡೆಯ ಗೆಳೆಯ ಎಲ್ಲವೂ ಕೂಡ ಅವನು. ಮತ್ತೆ ಅವನ ಬಳಿಕ ಚತುರ್ಮುಖ ಮುಖ್ಯ ಪ್ರಾಣ ಮೊದಲಾದವರು ಮತ್ತೆ ಯಮಧರ್ಮ ಅವರೆಲ್ಲರೂ ಕೂಡ ನಮಗೆ ತಂದೆ ತಾಯಿಂದಿರಂತೆ ಅಂತ ಉಳಿದನ್ನು ಅನುಸಂಧಾನ ಮಾಡಬಹುದು. ಧರ್ಮಾಚರಣೆಯಿಂದಲೇ ನಮಗೆ ಅರ್ಥ ಕಾಮ ಸುಖ ಎಲ್ಲನೂ ಸಿಗ್ತದೆ. ಧರ್ಮವನ್ನು ಸೇವಿಸಿದ್ರೆ ಆ ಧರ್ಮ ನಮ್ಮನ್ನು ಕಾಪಾಡ್ತದೆ. ಧರ್ಮೋಯಂ ಸೇವಿತಃ ಶುದ್ಧ ತ್ರಾಯತೆ ಮಹತೋ ಭಯಾತ್. ಧರ್ಮ ದ್ವಿಜತ್ವಂ ದೇವತ್ವಂ ಧರ್ಮ ಪಾವಯತೆ ನರಂ. ಧರ್ಮದಿಂದಲೇ ಮನುಷ್ಯ ಬ್ರಾಹ್ಮಣನಾಗ್ತಾನೆ, ದೇವನೂ ಆಗಿಬಿಡ್ತಾನೆ, ಆಗಿರುವ ಯೋಗ್ಯತೆ ಇದ್ದವರು. ಅಂತೂ ನಮ್ಮ ಧರ್ಮ ಪಾವಯತೆ ನರಂ. ಧರ್ಮ ನಮ್ಮನ್ನ ಪವಿತ್ರರನ್ನಾಗಿ ಮಾಡ್ತದೆ. ಧರ್ಮಾಚರಣೆ ಮಾಡಬೇಕು ಅನ್ನುವಂಥ ಬುದ್ಧಿ ಬರೋದೇನಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಯದಾ ಚ ಕ್ಷೀಯತೆ ಪಾಪಂ ಕಾಲೇನ ಪುರುಷಸ್ಯತು ತದಾ ಸಂಜಾಯತೆ ಬುದ್ಧಿ ಧರ್ಮಂ ಕರ್ತುಂ ಯುಧಿಷ್ಠಿರ. ನಾವು ಮಾಡಿದ ಪಾಪಗಳ ಮೂಟೆ ನಮ್ಮ ಬೆನ್ನು ಹತ್ತಿದೆ. ಆದರೆ ಆ ಪಾಪಗಳು ಕರಗಿದಾಗ ನಮಗೆ ಧರ್ಮಾಚರಣೆ ಮಾಡಬೇಕು ಅನ್ನೋ ಆಲೋಚನೆ ಬರ್ತದೆ. ಎಷ್ಟೆಷ್ಟು ಪಾಪಗಳು ಕರಗುತ್ತವೋ ಅಷ್ಟೆಷ್ಟು ಧರ್ಮಾಚರಣೆಗಳನ್ನು ಮನುಷ್ಯ ಮಾಡಬೇಕು ಅನ್ನೋ ಉತ್ಸಾಹ ತೋರಿಸ್ತಾನೆ. ಇದು ತುಂಬಾ ಸುಂದರವಾದಂತಹ ಒಂದು ಮಾತು. ಯಾಕೆಂದ್ರೆ ನಾವೆಲ್ಲರೂ ಅನೇಕ ಪಾಪಗಳನ್ನು ಮಾಡಿದ್ದೀವಿ ಅಂತ ನಮಗೆ ಗೊತ್ತಿದೆ. ಆದರೆ ಎಷ್ಟೆಷ್ಟು ಧರ್ಮಾಚರಣೆಗಳನ್ನು ನಮಗೆ ಮಾಡಬೇಕು ಅನ್ನೋ ಆಸಕ್ತಿ ಬರ್ತಾ ಇದೆ, ಆಸಕ್ತಿ ನಮ್ಮಲ್ಲಿ ಹುಟ್ಟುತ್ತಾ ಇರುವುದನ್ನು ನಾವೇ ಗಮನಿಸಿದ್ದೀವಿ. ಅಷ್ಟಷ್ಟು ನಮ್ಮ ಪಾಪಗಳು ಕರಗ್ತಾ ಇವೆ ಅಂತ ನಾವು ಸಂತೋಷನೂ ಪಡಬೇಕು. ಇನ್ನೂ ಧರ್ಮಾಚರಣೆ ಮಾಡಲಿಕ್ಕೆ ಆಲೋಚನೆ ಬಂದಿಲ್ಲ. ಧರ್ಮಾಚರಣೆ ಅಂದ್ರೆ ಕೇವಲ ಸಂಧ್ಯಾವಂದನೆ ದೇವರ ಪೂಜೆ ಮಾತ್ರ ಅಲ್ಲ. ಶ್ರವಣ ಮನನ ಧ್ಯಾನವೂ ದೊಡ್ಡ ಧರ್ಮವೇ. ಅದನ್ನ ಮಾಡ್ಲಿಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಆಗ ನಮಗೆ ಪಾಪವೂ ಕೂಡ ಇನ್ನೂ ಹೋಗಿಲ್ಲ ಅಂತ ಅರ್ಥ. ತುಂಬಾ ಸುಂದರವಾದಂತಹ ಮಾತಿದು. ಅದಕ್ಕಾಗಿಯೇ ಭಗವಂತನೇ ಪಾಪಗಳನ್ನು ಕಳೆ ಅಂತ ನಿತ್ಯ ಆ ಸಂಧ್ಯಾವಂದನದ ಪ್ರಸಂಗದಲ್ಲಿ ಪಾಪಗಳನ್ನು ಕಳೆ ಅಂತ ಭಗವಂತನ ಪ್ರಾರ್ಥನೆ ಮಾಡಬೇಕು. ಇದನ್ನ ಪಾಪಮಕಾರ್ಷಂ ಮನಸಾವಾಚ ಹಸ್ತಾಪ್ತ ಇತ್ಯಾದಿ ಹೇಳ್ತೇವಲ್ಲ, ಅಲ್ಲಿ ಪಾಪಗಳು ಹೋದಂತೆ ಹೋದಂತೆ ನಮಗೆ ಧರ್ಮ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚಾಗ್ತದೆ. ಮನುಷ್ಯತ್ವನೇ ಬಹಳ ದುರ್ಲಭ. ಸಾವಿರಾರು ಯೋನಿಗಳಲ್ಲಿ ಹುಟ್ಟಬಹುದು, ಮನುಷ್ಯತ್ವಂ ಹಿ ದುರ್ಲಭಂ. ಅಂತಹ ಮನುಷ್ಯತ್ವವನ್ನು ಪಡೆದು ಧರ್ಮವನ್ನು ಆಚರಣೆ ಮಾಡದೆ ಹೋದ್ರೆ ಅವನು ಭ್ರಷ್ಟನಾಗಿ ಹೋಗ್ತಾನೆ, ಪುಣ್ಯದಿಂದ ವಂಚಿತನಾಗ್ತಾನೆ. ಧರ್ಮಾಚರಣೆಯನ್ನು ಯಾರು ಮಾಡಿಲ್ಲ ಹಿಂದಿನ ಜನ್ಮದಲ್ಲಿ ಅನ್ನುವುದನ್ನು ನಮಗೆ ನೋಡಿದ್ರೆ ಗೊತ್ತಾಗ್ತದೆ. ಕುತ್ಸಿತ ತುಂಬಾ ಕ್ಷುದ್ರವಾದ ಜೀವನ ನಡೆಸುವವರು, ಬೌದ್ಧಿಕವಾಗಿ ಮತ್ತೆ ಆರ್ಥಿಕವಾಗಿ ದರಿದ್ರರು, ಅಂತರಂಗದಲ್ಲೂ ಬಹಿರಂಗದಲ್ಲೂ ಕುರೂಪಿಗಳು. ಅದನ್ನೆಲ್ಲ ನಾನು ಉದ್ದೇಶಪೂರ್ವಕವಾಗಿ ವ್ಯಾಖ್ಯಾನ ಮಾಡ್ತಿದ್ದೀನಿ. ಹಾಗೆ ಕುರೂಪ ಅಂದ್ರೆ ಬಾಹ್ಯ ಕುರೂಪ ದೊಡ್ಡದಲ್ಲ, ಅಂತರಂಗದ ಕುರೂಪವೇ ದೊಡ್ಡ ಕುರೂಪ. ದೀರ್ಘಕಾಲದ ರೋಗ, ವ್ಯಾಧಿತರು ಅಂದ್ರೆ ದೈಹಿಕ ಮಾನಸಿಕ ರೋಗಗಳು, ಪರದ್ವೇಷರು, ಇನ್ನೊಬ್ಬರನ್ನು ದ್ವೇಷಿಸುವವರು, ಮೂರ್ಖರು, ತೈಹಿ ಅಧರ್ಮ ನ ಕೃತಃ ಪುರ, ತೈರ್ಧರ್ಮ ನ ಕೃತಃ ಪುರ. ಅವರು ಧರ್ಮಾಚರಣೆಯನ್ನು ಹಿಂದೆ ಮಾಡಲಿಲ್ಲ, ಅದರ ಫಲವಾಗಿ ಹೀಗಿದ್ದಾರೆ. ಯಾರು ಧರ್ಮಾಚರಣೆ ಮಾಡಿದ್ದಾರೆ ಅದನ್ನೇ ತಿಳ್ಕೊಳ್ಬೇಕು ಅಂದ್ರೆ ದೀರ್ಘಾಯುಷ್ಯವಂತರು, ಶೂರರಾದವರು, ಜ್ಞಾನಿಗಳು, ಸುಖ ಭೋಗಗಳನ್ನೆಲ್ಲ ಪಡೆದವರು, ರೋಗರಹಿತರಾದವರು, ಅಂತರಂಗದಲ್ಲೂ ಬಹಿರಂಗದಲ್ಲೂ ಸೌಂದರ್ಯವುಳ್ಳವರು,
ಅವರು ಹಿಂದೆ ಧರ್ಮಾಚರಣೆ ಮಾಡಿದ್ರು, ಅದರ ಫಲವಾಗಿ ಈಗ ಹುಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕಷ್ಟೆ. ಮತ್ತೆ ನಿರ್ದಿಷ್ಟವಾಗಿ ಯಾವ ಪಾಪವನ್ನು ಹಿಂದೆ ನಾವು ಮಾಡಿದ್ದೆವೋ ಅದೇ ಥರದ ಅನನುಕೂಲಗಳು, ಅದೇ ಥರದ ಕಷ್ಟಗಳು ಈಗ ನಾವು ಬರ್ತವೆ ಅಂತ ತಿಳ್ಕೊಳ್ಬೇಕು. ಆದ್ದರಿಂದ ಶುದ್ಧವಾದ ಧರ್ಮಾಚರಣೆಯನ್ನು ಮಾಡಿದರೆ ಉತ್ತಮ ಗತಿ, ಅಧರ್ಮಾಚರಣೆ ಮಾಡಿದರೆ ತಿರ್ಯಗ್ಯೋನಿಗಳಲ್ಲಿ ಪಶು ಪಕ್ಷಿಗಳಾಗಿ ಹುಟ್ಟುತ್ತಾನೆ ಅಂತ ಕೃಷ್ಣ ಎಚ್ಚರಿಸ್ತಾ ಇದ್ದಾನೆ. ಯುಧಿಷ್ಠಿರ, ನಾನು ನಿನಗೆ ಧರ್ಮದ ರಹಸ್ಯವನ್ನು ಹೇಳ್ತೇನೆ. ನೀನು ನನಗೆ ತುಂಬಾ ಇಷ್ಟನಾದವನು. ಆ ಇಷ್ಟನಾದವನು ಅನ್ನೋ ಕಾರಣಕ್ಕಾಗಿ ನಿನಗೆ ಇದನ್ನು ಹೇಳ್ತಿದ್ದೇನೆ. ಕಥಯಿಷ್ಯೆ ಪರಂ ಗುಹ್ಯಂ ಮಮ ಭಕ್ತಸ್ಯ ಪಾಂಡವ ಇಷ್ಟಸ್ತಮಸಿ ಮೇತ್ಯರ್ಥಂ ಪ್ರಪನ್ನಶ್ಚ ಅಸಿ. ನನಗೆ ಶರಣಾಗತನೂ ಆಗಿದ್ದೆ. ಪರಮಾರ್ಥಮಪಿ ಬ್ರೂಯಾಂ ಕಿಂ ಪುನರ್ ಧರ್ಮ ಸಂಹಿತಾಂ. ಅತ್ಯಂತ ಗಹನವಾದ ತತ್ವವನ್ನೇ, ನಿನಗೆ ಆತ್ಮತತ್ವವನ್ನೇ ಹೇಳ್ತೇನೆ. ಹಾಗಿರುವಾಗ ಧರ್ಮಾಚರಣೆ ಬಗ್ಗೆ ಹೇಳುವುದೇನಿದೆ? ಅದನ್ನು ಹೇಳ್ತೇನೆ ನಿನಗೆ. ನಾನು ಧರ್ಮದ ಸ್ಥಾಪನೆಗಾಗಿ ಹುಟ್ಟಿದ್ದೇನೆ. ಧರ್ಮ ಸಂಸ್ಥಾಪನಾಯ ಮತ್ತು ದುಷ್ಟರ ಶಾಸನಕ್ಕಾಗಿ ನಾನು ಹುಟ್ಟಿದ್ದೇನೆ. ಅದನ್ನ ನಾನು ನಿನಗೆ ಹೇಳ್ತೇನೆ, ಕೇಳು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಈಗ ನಡೆದಿರುವಂತಹ ಅಧ್ಯಾಯದಲ್ಲಿ 42ನೇ ಶ್ಲೋಕ ಸಮಾಪ್ತವಾಗಿದೆ. ಈ ಭಾಗವು ಕೂಡ ಸಮಾಪ್ತವಾಗಿದೆ.